ಶ್ರೀ ದೇವಿ ಮಹಾತ್ಮೆ 19ನೇ ಅಧ್ಯಾಯ. ಪಾರ್ವತಿ ಅವತಾರ. ಬ್ರಹ್ಮದೇವನು ನಾರದರ ಪ್ರಶ್ನೆಗೆ ಉತ್ತರವಾಗಿ ಪಾರ್ವತಿ ವೃತ್ತಾಂತವನ್ನು ತಿಳಿಸಿದನು. ಹಿಮಾಲಯವು ಅತ್ಯಂತ ಪ್ರಸಿದ್ಧ ಪರ್ವತವಾಗಿದೆ. ಹಿಂದೆ ಹಿಮವಂತನು ಪಿತೃದೇವತೆಗಳ ಜ್ಯೇಷ್ಠ ಪುತ್ರಿಯಾದ ಮೇನಾದೇವಿಯನ್ನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಮದುವೆಯಾದನು. ದೇವತೆಗಳು ಪ್ರಸನ್ನರಾದರು. ಅವರು, ಹಿಮವಂತ, ನೀನು ಪರಮಜ್ಞಾನಿ. ಹಿಂದೆ ಜಗನ್ಮಾತೆಯಾದ ಅಂಬೆಯು ದಕ್ಷ ಪುತ್ರಿಯಾದ ಸತೀ ರೂಪದಿಂದ ಜನ್ಮವೆತ್ತಿ ಪತಿಗಾದ ಅವಮಾನದಿಂದ ಅಗ್ನಿ ಪ್ರವೇಶ ಮಾಡಿದ್ದು ಸರಿಯಷ್ಟೇ? ಆ ದೇವಿಯೇ ನಿನ್ನ ಮನೆಯಲ್ಲಿ ಜನಿಸಿದರೆ ನಮಗೆ ತುಂಬ ಉಪಕಾರವಾಗುವುದು. ನೀನು ದೇವಿಯನ್ನು ಆರಾಧಿಸಿ ಮಗಳನ್ನಾಗಿ ಪಡೆ ಎಂದು ಕೇಳಿಕೊಂಡರು. ಹಿಮಾಲಯನು ಮೇನೆಯು ಭಕ್ತಿಯಿಂದ ಜಗನ್ಮಾತೆಯನ್ನು ಆರಾಧಿಸಿದರು. ಆಕೆಯ ದಿವ್ಯ ರೂಪದಿಂದ ದೇವತೆಗಳಿಗೆ ಕಾಣಿಸಿಕೊಂಡು ತಾನು ಪಾರ್ವತಿಯಾಗಿ ಅವತರಿಸುವುದಾಗಿ ಭರವಸೆ ನೀಡಿದಳು. ಮೇನಾದೇವಿಯು ಜಗದಂಬೆಯನ್ನು ಪರಿಪರಿಯಾಗಿ ಸ್ತುತಿಸಿದಳು. ದೇವಿಯು ದಂಪತಿಗಳ ಭಕ್ತಿಗೆ ಮೆಚ್ಚಿ 100 ಪುತ್ರರನ್ನು ತಾನು ಪುತ್ರಿಯಾಗುವ ಭಾಗ್ಯವನ್ನು ಕರುಣಿಸಿದಳು. ಮೇನಾದೇವಿಯು ಗರ್ಭ ತಾಳಿ ಮೈನಾಕನೇ ಮೊದಲಾದ 100 ಪುತ್ರರನ್ನು ಪಡೆದಳು. ನಂತರ ಪಾರ್ವತಿಯು ಅವರಿಗೆ ಮಗಳಾಗಿ ಅವತರಿಸಿದಳು. ನವಜಾತ ಶಿಶುವಿಗೆ ನಾಮಕರಣ ವಿದ್ಯಾಭ್ಯಾಸಗಳು ಆದವು. ಸ್ವಯಂ ವಿದ್ಯಾರೂಪಿಣಿಯಾದ ಆಕೆಗೆ ಎಲ್ಲ ವಿದ್ಯೆಗಳು ಕರಗತವಾದವು. ನಾರದರು ಮಗುವಿನ ಕೈ ನೋಡಿ, ಈಕೆಯ ಹಸ್ತವೇನೋ ಚೆನ್ನಾಗಿದೆ, ಆದರೆ ಹಸ್ತರೇಖೆಗಳಂತೆ ಅರೆನಗ್ನನೂ ಯೋಗಿಯೂ ತಂದೆ ತಾಯಿಗಳಿಲ್ಲದ ಅಮಂಗಳ ವೇಷಧಾರಿಯು ಪತಿಯಾಗಿ ದೊರೆಯುತ್ತಾನೆ ಎಂದು ನುಡಿದರು. ಪಾರ್ವತಿಯ ತಂದೆ ತಾಯರಿಗೆ ಚಿಂತೆಯಾಯಿತು. ನಾರದರು, ಚಿಂತಿಸಬೇಡಿರಿ, ನಿಮ್ಮ ಪುತ್ರಿ ಹಿಂದೆ ಸತಿಯಾಗಿ ಅವತರಿಸಿದ್ದಳು. ಶಿವಪತ್ನಿಯಾದ ಆಕೆ ಮತ್ತೆ ಅವನನ್ನೇ ವರಿಸುವಳು ಎಂದರು. ಎಂಬಲ್ಲಿಗೆ 19ನೇ ಅಧ್ಯಾಯವು ಮುಗಿಯಿತು. ಶ್ರೀ ದೇವಿ ಮಹಾತ್ಮೆ 20ನೇ ಅಧ್ಯಾಯ. ಪಾರ್ವತಿ ಕಲ್ಯಾಣ. ಪಾರ್ವತಿಯು ಪ್ರಾಪ್ತ ವಯಸ್ಕಳಾಗಲು ಹಿಮವಂತನಿಗೆ ಮಗಳ ಮದುವೆ ಚಿಂತೆಯಾಯಿತು. ಯೋಗಮಗ್ನನಾದ ಶಿವನನ್ನು ಒಲಿಸುವುದು ಹೇಗೆ? ದೇವತೆಗಳು ಉಪಾಯವೊಂದನ್ನು ಹುಡುಕಿದರು. ನಿತ್ಯವೂ ಪಾರ್ವತಿಯು ಶಿವನಿದ್ದ ಸ್ಥಳಕ್ಕೆ ತೆರಳಿ ಆತನ ಸೇವೆ ಮಾಡಿ ಹಿಂದಿರುಗುತ್ತಿದ್ದಳು. ಈ ಸಮಯ ಸಾಧಿಸಿ ದೇವತೆಗಳು ವಸಂತ ಮನ್ಮಥರನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತ ವಿಕಾರವನ್ನುಂಟು ಮಾಡಿಸಿದರು. ಶಿವನ 3ನೆಯ ಕಣ್ಣಿನ ಅಗ್ನಿಯಂತೆ ಮನ್ಮಥನು ಸುಟ್ಟು ಬೂದಿಯಾದನು. ಗಿರಿಜೆಯು ತನ್ನ ನಿಶ್ಚಲ ಭಕ್ತಿಯಿಂದ ಶಿವನನ್ನು ಒಲಿಸಿದಳು. ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು. ದೇವತೆಗಳ ಪ್ರಾರ್ಥನೆ, ಗಿರಿಜೆಯ ಅಚಲ ಪ್ರೇಮಗಳು ಒಲಿದ ಶಿವನು ಆಕೆಯನ್ನು ವರಿಸಲೊಪ್ಪಿದನು. ಬಗೆಬಗೆಯಿಂದ ಆಕೆಯನ್ನು ಪರೀಕ್ಷಿಸಿದನು. ಶಿವನ ಪರೀಕ್ಷೆಗಳಲ್ಲಿ ಆತನ ಮನಗೆದ್ದಳು. ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವವು ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು. ದೇವ ಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸಿದರು. ಶಿವನು ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು. ಗಂಗೆಯು ಅದನ್ನು ತನ್ನಲ್ಲಿಟ್ಟು ಬೆಳೆಸಿದಳು. ನವಜಾತ ಶಿಶುವಿಗೆ ಕೃತಿಕೆಯರು ಹಾಲು ಕೊಟ್ಟು ಸಲುಹಿದರು. ಪಾರ್ವತಿಯು ಕುಮಾರನನ್ನು ಮುದ್ದಿಸಿ ಬೆಳೆಸಿದಳು. ಮುಂದೆ ಆತನೇ ದೇವ ಸೇನಾಪತಿಯಾಗಿ ತಾರಕಾಸುರನ ವಧೆಯನ್ನು ಮಾಡಿದನು. ಹೀಗೆ ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು. ಯಾರು ಶ್ರದ್ಧಾಭಕ್ತಿಗಳಿಂದ ದೇವಿ ಮಹಾತ್ಮೆಯ ಜೊತೆಗೆ ಪಾರ್ವತಿ ಕಲ್ಯಾಣ ಪ್ರಸಂಗವನ್ನು ಪಠಿಸುವರು ಅವರಿಗೆ ದೇವಿಯ ದಿವ್ಯ ಕೃಪೆ ದೊರೆತು ಮಂಗಳವಾಗುತ್ತದೆ. ಎಂಬಲ್ಲಿಗೆ 20ನೇ ಅಧ್ಯಾಯವು ಮುಗಿಯಿತು.